ಮಮ್ಮಿ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಶ್ಯಾಮನಿಂದ ನನಗೆ ಯಾವ ಗಂಡಂತ್ರನೂ ಬರಲ್ಲ. ಶ್ಯಾಮ ಹೇಳಿದ ಹಾಗೆ ಅಗತ್ಯ ಬಂದ್ರೆ ಶ್ಯಾಮ ನನ್ನ ಪ್ರಾಣಕ್ಕೆ ಅವಳು ಪ್ರಾಣನೇ ಅಡ್ಡವಾಗಿಡ್ತಾಳೆ. ಆದ್ರಿಂದ ನೀವೇನು ಹೆದರೋ ಅವಶ್ಯಕತೆ ಇಲ್ಲ. ಮೊದಲು ಆ ಹಾಡಿನ ವಿಷಯ ಏನ್ ಮಾತಾಡ್ತಿದ್ರೋ ಅದನ್ನ ಹೇಳಿ. ಹೇಳ್ತೀನಿ ಅತ್ಗೆ, ಹೇಳ್ತೀನಿ. ಇಲ್ಲಿವರೆಗೂ ನಮ್ಮ ಮನೆಯಲ್ಲಿ ಯಾವ ಪ್ರೋಗ್ರಾಮ್ ನಡೆದ್ರೂ ಹಾಡು ಹೇಳೋದಕ್ಕೆ ಅಂತ ರೂಪಾರಾಣಿನ ಕರೆಸ್ತಿದ್ವಿ ಅಲ್ವಾ? ಹಾಡಿಲ್ದೇನೆ ನಮ್ಮ ಮನೇಲಿ ಯಾವ ಕಾರ್ಯಕ್ರಮನೂ ನಡೀತಿರ್ಲಿಲ್ಲ ಅಲ್ವಾ? ಈಗ ಅವಳಿಗೆ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ರೂಪಾರಾಣಿ ಹಾಡೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ಯಾರಾದ್ರೂ ಹಾಡು ಹೇಳೋರಿದಾರೇನೋ ಅಂತ ಯೋಚನೆ ಮಾಡೋದಕ್ಕೆ ನಾನು ಶ್ಯಾಮಂಗ್ ಹೇಳ್ತಿದ್ದೆ. ಶ್ಯಾಮ ಕೂಡ ನಮ್ಮ ಮನೇಲಿ ಹಾಡಿಲ್ದೆ ಕಾರ್ಯಕ್ರಮ ನಡೆಯೋದು ಚೆನ್ನಾಗಿರಲ್ವಲ್ಲ, ಹಾಡಿನ ಬಗ್ಗೆ ಯೋಚನೆ ಮಾಡ್ತೀನಿ ಎಂದ್ಲು. ಓ, ಅಷ್ಟೇನಾ? ಅಷ್ಟೇ ಮಮ್ಮಿ. ಅತ್ಗೆ ವಿಷಯ ಪೂರ್ತಿಯಾಗಿ ಕೇಳಿಸ್ಕೊಳ್ದಂಗೆ ಆ ಒಂದು ಮಾತಿನ ಕೇಳಿಸ್ಕೊಂಡು ಶ್ಯಾಮನೇ ಸಂಗೀತ ಕಲಿತಾಳೇನೋ ಅಂತ ಗಾಬರಿಯಾಗಿ ನಿಮ್ಮನ್ನು ಸುಮ್ಮನೆ ಹೆದರಿಸಿದ್ದಾರೆ ಪಾಪ. ಹೋಗ್ಲಿ ಬಿಡಪ್ಪ, ಹೆದರ್ಸಿದ್ರೆ ಹೆದರ್ಸಿದ್ಲು. ಶ್ಯಾಮ ಸಂಗೀತ ಕಲಿತಾ ಇಲ್ವಲ್ಲ, ನನ್ಗಷ್ಟೇ ಸಾಕು. ಬಾ ಐಶ್ವರ್ಯ. ಅತ್ಗೆ, ಇನ್ ಮುಂದೆ ಯಾವ ವಿಷಯ ಆದ್ರೂ ಪೂರ್ತಿ ತಿಳ್ಕೊಳ್ದಂಗೆ ಮಮ್ಮಿಗೆ ಹೇಳ್ಬೇಡಿ ಅತ್ಗೆ. ಹೇಳಿದ್ರೆ ಹೀಗೆ ಸುಮ್ಮನೆ ಗಾಬರಿ ಆಗ್ತಾರೆ. ಅಲ್ಲ, ನಿಮಗಿಂಥದ್ದೇನಾದ್ರೂ ಅನುಮಾನ ಬಂದ್ರೆ ಡೈರೆಕ್ಟ್ ಆಗಿ ನಮ್ಮನ್ನೇ ಕೇಳ್ಬೋದಲ್ಲ. ಮಮ್ಮಿಗೆ ಹೇಳಿ ಮಮ್ಮಿನ ಯಾಕೆ ಕರ್ಕೊಂಡ್ಬರ್ಬೇಕು? ಮಮ್ಮಿನ ಯಾಕೆ ಹೆದರ್ಸ್ಬೇಕು? ಸರಿ ಅಖಿಲ್, ಇನ್ ಮುಂದೆ ಅತ್ತೆನ ಹೆದರ್ಸೋದಿಲ್ಲ. ದೊಡ್ಡ ಅಪಾಯ ಕಳೀತು ರೀ. ಅತ್ತೆಗೆ ಹಾಡಿನ ವಿಷಯ ಗೊತ್ತಾಗ ಹೋಯ್ತು ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನಾನು ತುಂಬಾ ಹೆದರಿದ್ದೆ ಶ್ಯಾಮ. ಇನ್ ಮುಂದೆ ಹಾಡಿನ ವಿಷಯ ಮಾತಾಡುವಾಗ ಯಾರ ಕಿವಿಗೂ ಬೀಳ್ದಿದ್ದ ಹಾಗೆ ಹುಷಾರಾಗಿರ್ಬೇಕು. ಹಾ, ಹೌದು ರೀ. ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಆ ಕಡೆ ಬಾ. ಇಲ್ಲಿ ಯಾರು ಇಲ್ಲ ರೀ, ಈಗ ಹೇಳಿ. ಆಡಿಷನ್ಸ್ಗೆ ನಿನ್ ಡೀಟೇಲ್ಸ್ನ ಬ್ಲೂ FM ಅವ್ರಿಗೆ ಕಳಿಸ್ಬೇಕು ಶ್ಯಾಮ. ಶ್ಯಾಮ ಅನ್ನೋ ಹೆಸರಲ್ಲಿ ನೀನ್ ಹಾಡು ಹೇಳೋದು ಕರೆಕ್ಟ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಶ್ಯಾಮ ಅನ್ನೋ ಹೆಸರು ಕೇಳ್ತಿದ್ದ ಹಾಗೆ ಐಶ್ವರ್ಯ ಅತ್ತಿಗೆಗೆ ಮತ್ತೆ ಅನುಮಾನ ಬರ್ಬೋದು. ಮಮ್ಮಿಗೂ ಕೂಡ ಅನುಮಾನ ಬರೋ ಹಾಗೆ ಅತ್ತಿಗೆ ಮಾಡ್ಬೋದು. ಅದಕ್ಕೇನೆ ನೀನ್ ಬೇರೆ ಹೆಸರಿಂದ ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅನ್ನಿಸ್ತಿದೆ. ರೈಟರ್ಸ್ ಪೆನ್ನೇ ಮಿಟ್ಕೊಳ್ಳೋ ಹಾಗೆ, ಆಕ್ಟರ್ ಸ್ಕ್ರೀನ್ನೇ ಮಿಟ್ಕೊಳ್ಳೋ ಹಾಗೆ ನೀನು ವಾಯ್ಸ್ನೇ ಮಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ ಆಯ್ತ್ರಿ, ನೀವ್ ಯಾವ ಹೆಸರು ಹೇಳ್ತಿರೋ ಆ ಹೆಸರು ಇಟ್ಕೋತೀನಿ. ನೋನು, ಆ ಚಾಯ್ಸ್ ನಿಂದೆ. ನಿನಗೆ ಯಾವ ಹೆಸರು ಇಷ್ಟನೋ ಹೇಳು, ಆ ಹೆಸರಲ್ಲೇನೆ ಆಡಿಷನ್ಸಿಗೆ ಅಪ್ಲೈ ಮಾಡ್ತೀನಿ. ನೀವ್ ಯಾವ ಹೆಸರು ಹೇಳಿದ್ರು ಆ ಹೆಸರೇ ನನ್ಗಿಷ್ಟ ಆಗತ್ತೆ ರೀ. ನನ್ಗೆ ಸಿಂಗರ್ ಆಗಿ ಹೊಸ ಜನ್ಮ ಕೊಡ್ತಿರೋ ನೀವೇ. ನನ್ಗೆ ಹೆಸರು ಕೂಡ ಇಡ್ಬೇಕು. ಇವಾಗ ಹೇಳ್ರಿ, ನಿಮ್ಗಿಷ್ಟ ಇರೋ ಹೆಸರು ಹೇಳಿ. ನಿನಗೂ ನನಗೂ ಇಷ್ಟ ಆಗೋ ಹೆಸರು ಹೇಳ್ತೀನಿ. ದಿನ ನೀನ್ ಕೃಷ್ಣನ್ಗೆ ತುಳಸಿ ಮಾಲೆ ಹಾಕ್ತೀಯ ಅಲ್ವಾ? ಹೌದು. ಕೃಷ್ಣನ್ಗೆ ಕೃಷ್ಣ ತುಳಸಿ ಅಂದ್ರೆ ಇಷ್ಟ ಅಲ್ವಾ? ಹೌದು. ನಿನಗ್ ಕೃಷ್ಣ ಅಂದ್ರೆ ಇಷ್ಟ ಅಲ್ವಾ? ಹೌದು. ನಿನಗೂ ಇಷ್ಟ ಆಗೋ, ಆ ಕೃಷ್ಣನ್ಗೂ ಇಷ್ಟ ಆಗೋ ಕೃಷ್ಣ ತುಳಸಿನೇ ನಿನ್ ಹೆಸರಾದ್ರೆ ಹೇಗಿರುತ್ತೆ?
ಕೃಷ್ಣ ತುಳಸಿ ತುಂಬಾ ಚೆನ್ನಾಗಿದೆ ರೀ. ತುಂಬಾ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಇವತ್ತಿಂದ ನೀನು ಕೃಷ್ಣ ತುಳಸಿನೇ. ಆ ಹೆಸರಿಂದಾನೇ ಆಡಿಷನ್ಸ್ಗೆ ಅಪ್ಲೈ ಮಾಡ್ತೀನಿ. ಹಾಗೆ ಆಗ್ಲಿ ರೀ. ಕೃಷ್ಣ, ಈ ಕೃಷ್ಣ ತುಳಸಿ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗ್ಲಿ ಅಂತ, ಆ ಜಾಬ್ ಸಿಗ್ಲಿ ಅಂತ ಆಶೀರ್ವಾದ ಮಾಡು ಕೃಷ್ಣ. ಕೃಷ್ಣ ತುಳಸಿ, ಅಖಿಲ್ ಅವರು ನನ್ಗೆಷ್ಟು ಚೆನ್ನಾಗಿರೋ ಹೆಸರಿಟ್ಟಿದ್ದಾರೆ ಕೃಷ್ಣ. ಆ ಹೆಸರು ಕೇಳ್ತಿದ್ರೇನೆ ನನ್ನ ಮನ್ಸಿಗೆ ತುಂಬಾ ಖುಷಿ ಆಗ್ತಿದೆ. ಏನು ಅಷ್ಟು ಫೀಲಿಂಗಲ್ಲಿ ಬರೀತಿದ್ದಾಳೆ ಇವಳು? ಕೃಷ್ಣ ತುಳಸಿ. ಏನು ಅಷ್ಟು ಶಾಕ್ ಆಗ್ತಿದ್ಯಾ? ನಿನ್ ರಹಸ್ಯ ನನಗ್ ಗೊತ್ತಾಯ್ತು ಅಂತಾನಾ? ರಹಸ್ಯನಾ? ರಹಸ್ಯ ಏನಕ್ಕ? ಈ ಕೃಷ್ಣ ತುಳಸಿ ಅಂದ್ರೇನು? ಕೃಷ್ಣ ತುಳಸಿ ಅಂತ ಪೇಪರ್ ಮೇಲೆ ಅಷ್ಟು ಪ್ರೀತಿಯಿಂದ ಬರೀತಿದ್ಯಲ್ಲ, ಯಾಕೆ ಹಾಗೆ ಬರ್ದೆ? ಕೃಷ್ಣ ತುಳಸಿ ಅಂದ್ರೆ ಯಾರು? ಕೃಷ್ಣ ತುಳಸಿಗೂ ನಿನಗೂ ಏನ್ ಸಂಬಂಧ? ಹೇಳು ಶ್ಯಾಮ, ಉತ್ತರ ಕೊಡು. ಉತ್ತರ ಕೊಡ್ತೀಯಾ ಇಲ್ಲ ಈ ವಿಷಯನ ಅತ್ತೆಗೆ ಹೇಳು ಅಂತ್ಯಾ? ಹೇಳಲ್ವಾ? ಹಾಗಾದ್ರೆ ಅತ್ತೆಗೆ ಹೇಳ್ತೀನಿ. ಹೇಳಿ ಅದಕ್ಕೆ, ಮಮ್ಮಿಗೆ ಹೇಳಿ. ಹೌದು, ಏನ್ ಹೇಳ್ತೀರಾ? ಶ್ಯಾಮ ಪೇಪರ್ ಮೇಲೆ ಕೃಷ್ಣ ತುಳಸಿ ಅಂತ ಬರ್ದಿದ್ದಾಳೆ ಅಂತೀರಾ, ಅಷ್ಟೇ ಅಲ್ವಾ? ಅದರಲ್ಲಿ ತಪ್ಪೇನಿದೆ ಅಂತ ಮಮ್ಮಿ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಾ? ತಪ್ಪಿಲ್ದೇ ಇದ್ರೆ ಇವಳು ನಾನು ಕೇಳಿದ ತಕ್ಷಣ ಉತ್ತರ ಯಾಕೆ ಕೊಡ್ಲಿಲ್ಲ? ನನಗ್ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಅದರಲ್ಲಿ ಏನೋ ತಪ್ಪಿದೆ ಅಂತಾನೆ ಅಲ್ವಾ? ಅವಳು ತಪ್ಪು ಮಾಡಿದಾಳೆ ಅಂತಾನೆ ಅಲ್ವಾ ಅರ್ಥ? ತಪ್ಪು ಅದರಲ್ಲಿಲ್ಲ ಅತ್ತಿಗೆ, ನಿಮ್ಮಲ್ಲಿದೆ. ಅಷ್ಟಕ್ಕೂ ನೀವು ಶ್ಯಾಮನ ಹಾಗೆ ಕೇಳೋದೇ ತಪ್ಪು. ಹೀಗೆ ಪ್ರತಿಯೊಂದು ಅನುಮಾನದಿಂದ ಕೇಳೋದು ಇನ್ನೂ ತಪ್ಪು. ನಿಮ್ಗೆ ಉತ್ತರ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲದೆ ಇರೋದಕ್ಕೇನೆ ಶ್ಯಾಮ ಹಾಗೆ ಮೌನವಾಗಿರೋದು. ಕೃಷ್ಣ ಅಂದ್ರೆ ಶ್ಯಾಮಂಗೆ ತುಂಬಾ ಇಷ್ಟ. ದಿನ ಕೃಷ್ಣನ್ಗೆ ತುಳಸಿ ಮಾಲೆ ಹಾಕ್ತಾಳೆ. ಆ ಕೃಷ್ಣ ತುಳಸಿ ಅಂದ್ರೆ ಅವಳಿಗೆ ಇಷ್ಟ. ತನಗಿಷ್ಟ ಆಗೋ ಹೆಸರನ್ನ ಪೇಪರ್ ಮೇಲೆ ಬರ್ದಿದ್ದಾಳೆ. ಅದರಲ್ಲಿ ತಪ್ಪೇನಿದೆ? ಶ್ರೀರಾಮ ಶ್ರೀರಾಮ ಅಂತ ಕೋಟಿ ಸಲ ಬರೆಯೋ ಹಾಗೆ ಅವಳು ಕೃಷ್ಣ ತುಳಸಿ ಅಂತ ಕೋಟಿ ಸಲ ಬರೀತಾಳೋ ಏನೋ? ನಿಮಗ್ಯಾಕೆ? ಅದನ್ನ ನೀವು ಯಾಕೆ ಪ್ರಶ್ನೆ ಮಾಡಬೇಕು? ಈ ತರ ಪರ್ಸನಲ್ ವಿಷಯನೆಲ್ಲ ಪ್ರಶ್ನೆ ಮಾಡೋ ಹಕ್ಕು ನಿಮಗೆ ಅಲ್ಲ, ಯಾರಿಗೂ ಇಲ್ಲ. ನಿಮ್ಮನ್ನ ಯಾವಾಗಾದರೂ ಶ್ಯಾಮ ಹೀಗೆ ಪ್ರಶ್ನೆ ಮಾಡಿದಳ? ಮತ್ ನೀವ್ಯಾಕೆ ಶ್ಯಾಮನ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋದು? ಸರಿ ಇಲ್ಲ ಅತಿಗೆ, ನನಗಿದು ಇಷ್ಟ ಆಗ್ತಿಲ್ಲ. ನನ್ನ ಹೆಂಡತಿನ ನೀವ್ ಹೀಗೆ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋದು ನನಗಿಷ್ಟ ಆಗ್ತಿಲ್ಲ.
ಹೀಗೆ ಪ್ರಶ್ನೆ ಮಾಡೋದು ಅಂದ್ರೆ ನನ್ನ ಹೆಂಡತಿನ ನೀವು ಅನುಮಾನಿಸ್ತಿದ್ದೀರಾ ಅಂತಾನೆ ಅರ್ಥ. ಇನ್ಯಾವತ್ತೂ ಹೀಗೆ ಪ್ರಶ್ನೆ ಕೇಳಬೇಡಿ, ಕೇಳಿ ಹೀಗೆ ಅನುಮಾನಿಸ್ಬೇಡಿ. ಅರೆ ಯಾಕೆ ಅಖಿಲ್ ಅಷ್ಟೆಲ್ಲ ಫೀಲ್ ಆಗ್ತಿದ್ಯಾ? ಕ್ಯಾಶುಯಲ್ ಆಗಿ ಕೇಳಿದ್ದು. ಕೇಳೋರು ಕ್ಯಾಶುಯಲ್ ಆಗಿ ಕೇಳಿದ್ರು ಅದನ್ನ ಕೇಳಿಸ್ಕೊಳ್ಳೋರ್ ಮನ್ಸಿಗೆ ಕಷ್ಟ ಆಗತ್ತಲ್ವಾ ಅತಿಗೆ? ಓಕೆ, ಕಷ್ಟ ಆಗತ್ತೆ ಅಂತಂದ್ರೆ ಇನ್ಯಾವತ್ತೂ ಹೀಗೆ ಕೇಳಲ್ಲ. ಹೀಗೆ ಕೇಳಲ್ಲ, ಹೇಗ್ ಕೇಳ್ಬೇಕೋ ಹಾಗೆ ಕೇಳ್ತೀನಿ. ಇದೇನ್ರಿ, ಯಾಕೆ ಅಕ್ಕನ ಹತ್ರ ಹಾಗೆ ಜೋರಾಗಿ ಮಾತಾಡಿದ್ರಿ? ಮೃದು ಮನ್ಸವ್ರಿಗೆ ಕಷ್ಟ ಕೊಡೋರ್ ಹತ್ರ ಹೀಗೆ ಜೋರಾಗಿ ಮಾತಾಡಬೇಕು ಶ್ಯಾಮ. ಸರಿ ಸರಿ, ಆ ವಿಷಯ ಬಿಡು. ನಿನಗೊಂದು ಗುಡ್ ನ್ಯೂಸ್ ಶ್ಯಾಮ. ಏನದು? ಬ್ಲೂ ಎಫ್ಎಮ್ಗೆ ಅಪ್ಲೈ ಮಾಡಿದ್ನಲ್ಲ, ನಾಳೆನೇ ನಿನಗೆ ಆಡಿಷನ್ಸ್. ನಾಳೆನಾ? ಹೌದು, ನಾಳೆನೆ. ಇದ್ದಕ್ಕಿದ್ದ ಹಾಗೆ ಆಡಿಷನ್ ಅಂದ್ರೆ? ಪರವಾಗಿಲ್ಲ ಶ್ಯಾಮ, ನೀನು ಹಾಡ್ತೀಯ, ನನಗ ನಂಬಿಕೆ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣ, ಕೃಷ್ಣ ತುಳಸಿ ಅನ್ನೋ ಹೆಸರಲ್ಲಿ ಆಡಿಷನ್ ಕೊಡಕ್ ಹೋಗ್ತಿದ್ದೀನಿ. ಆ ಆಡಿಷನ್ ಚೆನ್ನಾಗಾಗ್ಲಿ ಅಂತ, ನನಗೆ ಆ ಕೆಲಸ ಸಿಗ್ಲಿ ಅಂತ ನನ್ಗೆ ಆಶೀರ್ವಾದ ಮಾಡು ಕೃಷ್ಣ. ಶ್ಯಾಮ, ರೆಡಿನಾ? ರೆಡಿ ರೀ. ನಡಿ. ಏನಂದ್ರೆ ಎಲ್ಲಕ್ಕೆ ಹೋಗ್ತಾ ಇದೀಯ ಅಂತ ಅತ್ತೆ ಏನಾದ್ರೂ ಕೇಳಿದ್ರೆ ಏನ್ ಹೇಳೋದು? ಅದೆಲ್ಲ ನಾನು ನೋಡ್ಕೋತೀನಲ್ವಾ, ನಡಿ. ಮೊದಲನೇ ಸಲ ಆಡಿಷನ್ಗೆ ಹೋಗ್ತಿದ್ದೀನಲ್ಲ, ಅತ್ತೆ ಆಶೀರ್ವಾದ ತಗೊಂಡು ಹೋದ್ರೆ ಒಳ್ಳೇದು ಅಂತ ಅನ್ಸ್ತಿದೆ. ಓಕೆ, ತಗೋ. ಆಶೀರ್ವಾದ ಯಾಕೆ ಅಂದ್ರೆ ನಾನು ಏನ್ ಹೇಳಿ? ಅದೆಲ್ಲ ನಾನು ನೋಡ್ಕೋತೀನಿ ತಾನೆ, ನೀನ್ ಬಾ. ಎಲ್ಲಿಗೋ ಹೊರಟಿರೋ ಹಾಗಿದೆ ಶ್ಯಾಮ. ಹೌದಕ್ಕ. ಎಲ್ಲಿಗೆ? ಹೊರಗಡೆ ಹೋಗೋರ್ನ ಎಲ್ಲಿಗೆ ಅಂತ ಕೇಳಬಾರ್ದು ಅಲ್ವಾ ಅಕ್ಕ? ಹಾಗೆ ಕೇಳಿದ್ರೆ ಹೋಗೋ ಕೆಲಸ ಆಗಲ್ಲ ಅಂತ ಕೆಲವ್ರು ನಂಬ್ತಾರೆ. ಕರೆಕ್ಟಾಗಿ ಹೇಳ್ದೆ ಶ್ಯಾಮ. ಕೆಲವ್ರಿಗೆ ಅಂತ ಸೆಂಟಿಮೆಂಟ್ಸ್ ಇರುತ್ತೆ. ಅಂದ್ಹಾಗೆ ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ನಂಗೆ ಆಶೀರ್ವಾದ ಮಾಡಿ ಅತ್ತೆ. ನಂಗೆ ಆಶೀರ್ವಾದ ಮಾಡಿ ಅತ್ತೆ. ಹೊರಗಡೆ ಹೋಗೋವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅನ್ನೋ ಹಾಗೆ ಆಶೀರ್ವಾದ ತಗೊಳ್ಳೋವಾಗ ಯಾಕೆ ಅಂತ ಕೇಳಬಾರ್ದಾ ಅಥವಾ ಕೇಳಬಹುದಾ? ಅಂದ್ರೆ ಆಶೀರ್ವಾದ ಮಾಡೋರ್ಗೂನು ಯಾಕೆ ಆಶೀರ್ವಾದ ಮಾಡ್ತಿದೀವಿ ಅಂತ ಗೊತ್ತಾಗ್ಬೇಕಲ್ಲ ಅಂತ. ಹೊಸ ಮಸಾಲ ಪೌಡರ್ ರೆಡಿ ಮಾಡೋದಕ್ಕೆ ಒಂದು ಐಡಿಯಾ ಬಂದಿದೆಯಂತೆ ಶ್ಯಾಮಂಗೆ. ಇವಾಗ ನನ್ನ ಜೊತೆನೆ ಹೊರಗಡೆ ಬಂದು ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡು ಬಂದು ಆ ಫಾರ್ಮುಲಾ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದಾಳೆ ಶ್ಯಾಮ. ಅವಳು ಅಂದ್ಕೊಂಡ ಹಾಗೆ ಆಗಲಿ ಅಂತ ಮಮ್ಮಿಗೆ ಆಶೀರ್ವಾದ ಮಾಡು ಅಂತಿದ್ದಾಳೆ. ಅಷ್ಟೇ ಅಲ್ವಾ ಶ್ಯಾಮ? ಹಾ ಹಾ, ಅಷ್ಟೇ ರೀ, ಅಷ್ಟೇ. ಆಶೀರ್ವಾದ ಮಾಡಿ ಅತ್ತೆ. ಇಷ್ಟ ಕಾಮ್ಯಾರ್ಥ ಫಲಸಿದ್ಧಿರಸ್ತು. ಹೋಗ್ ಬರ್ತೀವಿ ಅತ್ತೆ. ಒಳ್ಳೇದಮ್ಮ.
ಬರ್ತೀವಕ್ಕ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ. ಇವರು ನಿಜವಾಗ್ಲೂ ಮಸಾಲ ತಯಾರು ಮಾಡೋಕೆ ಹೋಗ್ತಿದಾರಾ ಇಲ್ಲ ಇನ್ನೆಲ್ಗಾದ್ರೂ ಹೋಗ್ತಿದಾರಾ? ಏನೇನ್ ಇಂಗ್ರೀಡಿಯೆಂಟ್ಸ್ ತರ್ತಾಳೋ, ಯಾವ ಮಸಾಲೆ ಮಾಡ್ತಾಳೋ ನೋಡೋಣ. ಕೊನೆಗೂವೆ ನಿನ್ನ ಅತ್ತೆ ಆಶೀರ್ವಾದ ತಗೊಂಡೆ ಹೊರಟಾಯ್ತು. ಹ್ಯಾಪಿನಾ? ಅತ್ತೆ ಆಶೀರ್ವಾದ ಸಿಕ್ಕಿದ್ದಕ್ಕೆ ಸಂತೋಷನೇ ಆಗ್ತಿದೆ ರೀ. ಆದ್ರೆ ಮಾವಂಗ್ ಹೇಳ್ದೆ ಈ ಆಡಿಷನ್ಗೆ ಹೋಗ್ತಿರೋದಕ್ಕೆ ಬೇಜಾರಾಗ್ತಿದೆ. ಈ ಆಡಿಷನ್ ವಿಷಯ ಮಾವಂಗೂ ಕೂಡ ಹೇಳಿದ್ರೆ ಚೆನ್ನಾಗಿತ್ತೇನೋ. ಒಂದ್ಸಲ ಯೋಚನೆ ಮಾಡಿ ನೋಡ್ರಿ. ಇಲ್ಲ ಶ್ಯಾಮ, ಡ್ಯಾಡಿಗೆ ಇವಾಗಲೇ ಹೇಳಬಾರ್ದು. ನೀನು ಆಡಿಷನ್ಸಲ್ಲಿ ಸೆಲೆಕ್ಟ್ ಆಗಿ ನಿನಗೆ ಜಾಬ್ ಸಿಕ್ಕಿ ಕೃಷ್ಣ ತುಳಸಿಯಾಗಿ ಸೆಲೆಬ್ರಿಟಿ ಆದ್ಮೇಲೆ ಆಗ ಡ್ಯಾಡಿಗೆ ಹೇಳೋಣ. ಅಷ್ಟರಲ್ಲಿ ತಾತ ಕೂಡ ಬರ್ತಾರೆ. ನನಗೆ ಯಾವ ಅಪಾಯನೂ ಇಲ್ಲ ಅನ್ನೋ ವಿಷಯನ ಮಮ್ಮಿಗೆ ಹೇಳ್ತಾರೆ. ಆಗ ಮಮ್ಮಿಗೆ ಡ್ಯಾಡಿಗೆ ಒಂದೇ ಸಲ ಹೇಳಿ ಈ ಕೃಷ್ಣ ತುಳಸಿನ ಅವರಿಗೆ ಪರಿಚಯ ಮಾಡಿಸ್ತೀನಿ. ಆಗ ಅವರಿಬ್ರು ತುಂಬಾ ಥ್ರಿಲ್ ಆಗಿ ಫೀಲ್ ಆಗ್ತಾರೆ. ಸರಿ ರೀ, ನಿಮ್ಮಿಷ್ಟ. ಇನ್ನೂ ಎಷ್ಟು ದೂರ ಹೋಗ್ಬೇಕು ರೀ? ಇನ್ನೊಂದು ಅರ್ಧ ಗಂಟೆಯಲ್ಲಿ ಬ್ಲೂ FM ರೀಚ್ ಆಗ್ತೀವಿ. ಎಕ್ಸ್ಕ್ಯೂಸ್ ಮೀ. ಎಸ್ ಪ್ರೋಗ್ರಾಮ್ ಇನ್ಚಾರ್ಜ್ ಸೌಜನ್ಯ ಅವರಿಲ್ಲಿ? ಮೇಡಮ್ ಆ ಕಡೆ ಇದ್ದಾರೆ. ಓ, ಥ್ಯಾಂಕ್ ಯು. ಇನ್ 10 ನಿಮಿಷಕ್ಕೆ ನಮ್ ಚೇರ್ಮನ್ ಅನಂತ ಶಯನ ಅವ್ರು ಬರ್ತಿದ್ದಾರೆ. ಅವ್ರು ಬರೋದ್ರಲ್ಲಿ ಎಲ್ಲ ರೆಡಿ ಆಗಿರ್ಬೇಕು. ಇಲ್ದಿದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಓಕೆ ಮ್ಯಾಮ್. ನಮಸ್ತೆ ಮೇಡಮ್. ಹಾಯ್ ಗೀತಾ, ಬಂದ್ಯಾ? ಬಾ, ನಮ್ ಸ್ಟೇಷನ್ ಡೈರೆಕ್ಟರ್ನ ಪರಿಚಯ ಮಾಡಿಸ್ತೀನಿ. ಓಕೆ ಮ್ಯಾಮ್. ಸರ್. ಓಕೆ ಸರ್, ಇಡ್ತೀನಿ ಸರ್. ಬಾಯ್. ಸರ್? ಹಾ, ಸೌಜನ್ಯ ಅವರು ಹೇಳಿ. ನಾನ್ ಹೇಳಿದ್ನಲ್ಲ ಗೀತಾ ಅಂತ, ಈ ಹುಡುಗಿನೇ ಸರ್. ನಮಸ್ತೆ ಸರ್. ನಮಸ್ತೆ ನಮ್ಮ. ಇವಳು ತುಂಬಾ ಒಳ್ಳೆ ಸಿಂಗರ್ ಸರ್. ಆದ್ರೆ ಹೀಗೆ ಆಡಿಷನ್ ಅಂದ ಕೂಡ್ಲೆ ಸ್ವಲ್ಪ ಹೆದರ್ತಾಳೆ. ಯಾಕಮ್ಮ ಅಷ್ಟು ಭಯ? ಈ ಸೌಜನ್ಯ ಅವರ ಕೃಪೆಯಿಂದ ನೀನು ಖಂಡಿತ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗ್ತೀಯಾ. ಈ ಜಾಬ್ ನಿಮ್ಗೆ. ನನ್ ಕೃಪೆ ಒಂದೇ ಇದ್ರೆ ಸಾಕಾಗಲ್ವಲ್ಲ ಸರ್? ಸ್ಟೇಷನ್ ಡೈರೆಕ್ಟರ್ ಆಗಿ ನಿಮ್ ಕೃಪೆ ಕೂಡ ಇರ್ಬೇಕಾಗತ್ತೆ. ಖಂಡಿತ ಸೌಜನ್ಯ, ನಿಮ್ ಮಾತಿಗೆ ಯಾವಾಗಾದ್ರೂ ಬೇಡ ಅಂದಿದ್ದೀನ. ಥ್ಯಾಂಕ್ ಯು ಸರ್. ಓಕೆನಮ್ಮ, ನೀನ್ ಹೋಗಿ ಆಡಿಷನ್ ಹಾಲಲ್ಲಿ ಕೂತ್ಕೋ. ಓಕೆ ಸರ್. ಇನ್ನೊಂದು 15 ಮಿನಿಟ್ಸ್ಗೆ FM ಸ್ಟೇಷನ್ ಅಲ್ಲಿ ಇರ್ತೀವಿ. ಏನಾಯ್ತ್ರಿ? ಕಾರ್ ನಿಂತು ಬಿಡ್ತು. ನೋಡ್ತೀನಿ ಶ್ಯಾಮ. ಏನಾದ್ರೂ ಫ್ಯೂಲ್ ಖಾಲಿ ಆಯ್ತಾ? ಫ್ಯೂಲ್ ಇದೆ ಶ್ಯಾಮ, 1 ಮಿನಿಟ್ ನೋಡ್ತೀನಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ಕಾರ ಸರ್. ಆಡಿಷನ್ಸ್ ಏರ್ಪಾಡೆಲ್ಲ ಪೂರ್ತಿ ಆಯ್ತಾ? ಪೂರ್ತಿಯಾಗಿದೆ ಸರ್. ಬನ್ನಿ ಸರ್. ಸರ್ ಪ್ಲೀಸ್ ಕಮ್. ಅಯ್ಯೋ, ಟೈಮ್ ಆಗ್ತಿದೆ. ಏನಾಯ್ತ್ರಿ? ಅದೇ ಗೊತ್ತಾಗ್ತಾ ಇಲ್ಲ ಶ್ಯಾಮ. ಹತ್ರದಲ್ಲಿ ಒಬ್ಬ ಮೆಕ್ಯಾನಿಕ್ ಇದ್ದಾನೆ, ಫೋನ್ ಮಾಡ್ತೀನಿ. ನೀನೇನು ಟೆನ್ಷನ್ ಆಗ್ಬೇಡ.
ಪಂಕ್ಚುಯಾಲಿಟಿ ಇಲ್ಲದೆ ಇರೋರು ಎಷ್ಟು ಒಳ್ಳೆಯವರಾದರೂ ನಮ್ಮ ಹತ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನಾವು ಆಡಿಷನ್ ಮಾಡ್ತಿರೋ ಸಿಂಗರ್ಸ್ ವಿಷಯದಲ್ಲಿ ಅವ್ರ ಟ್ಯಾಲೆಂಟ್ ಜೊತೆಗೆ ಪಂಕ್ಚುಯಾಲಿಟಿ ಕೂಡ ತುಂಬಾ ಮುಖ್ಯ ನಮಗೆ. ಎಸ್ ಸರ್. ಎಸ್ ಸರ್. ಮೆಕ್ಯಾನಿಕ್ ಫೋನು ಸ್ವಿಚ್ ಆಫ್ ಬರ್ತಿದೆ. ಅಯ್ಯೋ, ಈಗ ನಾವೇನ್ ಮಾಡೋದು ರೀ? ಆಡಿಷನ್ಗೆ ಟೈಮ್ ಆಗ್ತಿದೆ. 10 ನಿಮಿಷದಲ್ಲಿ ನೀನ್ FM ಸ್ಟೇಷನ್ ಅಲ್ಲಿ ಇರ್ಬೇಕು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಕ್ಯಾಬ್ ಬುಕ್ ಮಾಡ್ತೀನಿ. ಸೊ ಕ್ಯಾಂಡಿಡೇಟ್ಗೆ ಯಾವ ಟೈಮ್ ಕೊಟ್ಟಿದೀವೋ ಆ ಟೈಮಲ್ಲಿ ಕರೆಕ್ಟಾಗಿ ಅವ್ರು ಇಲ್ಲಿ ಇರಬೇಕು. ಓಕೆ ಸರ್. ಓಕೆ ಸರ್. 1 ನಿಮಿಷ ಲೇಟಾಗಿ ಬಂದರೂ ಒಳಗಡೆ ಬಿಡಬೇಡಿ ಅಂತ ಸೆಕ್ಯೂರಿಟಿಗೆ ಸ್ಟ್ರಿಕ್ಟ್ ಆಗಿ ಹೇಳಿ. ಹಾಗೆ ಆಗಲಿ ಸರ್. ಎಸ್ ಸರ್.